ಸ್ನೇಹಿತರೆ ನಮಸ್ಕಾರ. ನಾನು ನಮ್ಮ ಬಾಗಲಕೋಟೆ ಸಮೀಪದಲ್ಲಿರುವಂತಹ ಮುಚ್ಚಕಂಡಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿದ್ದೀನಿ. ದೇವಸ್ಥಾನ ಆವರಣದಲ್ಲಿದ್ದೀನಿ. ಆವರಣದಲ್ಲಿ ಒಂದು ವಿಶೇಷವಾದಂಥ ಹಚ್ಚ ಹಸಿರಿನ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಈ ಸದ್ಯ ನೋಡ್ತಾ ಇದ್ದೀರಿ, ಬೆಟ್ಟ ಗುಡ್ಡಗಳ ನಡುವೆ ಒಂದು ಸುಂದರವಾದಂಥ ಕೆರೆ ಇದೆ. ಅದು ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣಗೊಂಡಿರುವಂಥ ಅದ್ಭುತವಾದ ಕೆರೆ. ಈ ಒಂದು ಮುಚ್ಚಕಂಡಿ ಕೆರೆಯ ತಡೆಗೋಡೆ ನೋಡಲಿಕ್ಕೆ ಒಂದು ದೃಶ್ಯ ಕಾವ್ಯವೇ ಸರಿ. ಸ್ನೇಹಿತರೆ, ಈ ನೋಡ್ತಾ ಇರುವ ಕೆರೆ ಮುಚ್ಚಕಂಡಿ ಕೆರೆ. ಕೆರೆಯ ಅಡ್ಡಲಾಗಿ ಒಂದು ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಅದು 1882ರಲ್ಲಿ. ಈ ಒಂದು ತಡೆಗೋಡೆಯಲ್ಲಿ ವಿಶೇಷವಾದಂಥ ಐತಿಹಾಸಿಕ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಈ ಒಂದು ತಡೆಗೋಡೆ ನಿರ್ಮಾಣವಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ, ನಮ್ಮ ಮುಚ್ಚಕಂಡಿ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿರುವಂಥ ಒಂದು ಅದ್ಭುತವಾದಂಥ ಪ್ರಕೃತಿ ತಾಣ. ಬೆಟ್ಟ ಗುಡ್ಡಗಳ ನಡುವೆ ಈ ಅದ್ಭುತವಾದಂಥ ದೇವಸ್ಥಾನ ಇದೆ. ನೀವು ನೋಡ್ತಾ ಇದ್ದೀರಿ, ಒಂದು ವಿಶೇಷವಾದಂಥ ಹಚ್ಚ ಹಸಿರಿನ ನಡುವೆ ಇರುವಂಥ ಗಾರ್ಡನ್ ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ದೇವಸ್ಥಾನ ತನ್ನದಾದಂಥ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಈಗ ನಾನು ಹೋಗ್ತಾ ಇರೋದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂಥ ಕೆರೆ. 1882ರಲ್ಲಿ ಈ ಒಂದು ಅದ್ಭುತವಾದಂಥ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ತಡೆಗೋಡೆಯನ್ನು ನಾನು ತೋರಿಸ್ತೀನಿ. ಹೋಗೋಣ. ನಮ್ಮ ಬಾಗಲಕೋಟೆಯ ಸಮೀಪದಲ್ಲಿರುವಂಥ ಮುಚ್ಚಕಂಡಿ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂಥ ಅದ್ಭುತವಾದಂಥ ಕೆರೆ. ನೀವು ನೋಡ್ತಾ ಇದ್ದೀರಿ, 1882ರಲ್ಲಿ ನಿರ್ಮಾಣಗೊಂಡಿರುವಂಥ ಕೆರೆಯ ತಡೆಗೋಡೆಯ ಮೇಲಿದ್ದೀನಿ. ಮುಚ್ಚಕಂಡಿ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿರುವಂತಹ ಅದ್ಭುತವಾದಂಥ ಐತಿಹಾಸಿಕ ಕೆರೆಯ ದಂಡೆ ಮೇಲಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಹಿಂದ್ಗಡೆ. ಈಗಾಗಲೇ ಕೆರೆಗೆ ನೀರು ಬಿಡ್ತಾ ಇದ್ದಾರೆ. ನೀರು ಬರ್ತಾ ಇದೆ. ಸುಂದರವಾಗಿ ಹಾಲ್ಜರಿಯಂತೆ ಕೆರೆಗೆ ನೀರು ಹರಿದು ಬರ್ತಾ ಇದೆ. ನೀವು ನೋಡ್ತಾ ಇರ್ತೀರಿ, ಅದ್ಭುತವಾದಂಥ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಈ ಒಂದು ಕೆರೆ 1882ರಲ್ಲಿ ನಿರ್ಮಾಣಗೊಂಡಿರುವಂಥದ್ದು. ಈ ಒಂದು ಕೆರೆಯ ತಡೆಗೋಡೆ ಮೇಲೆ ಅನೇಕ ಚಿತ್ರಗಳು, ಅನೇಕ ಸಿನಿಮಾದ ದೃಶ್ಯಗಳು ಈ ಒಂದು ಚಿತ್ರೀಕರಣಗೊಂಡಿವೆ ಅಂತ ಹೇಳ್ಬೋದು. ನನಗೆ ನೆನಪಿರುವಂತೆ ಹಿರಿಯ ನಟರಾದಂಥ ದೇವರಾಜ್ ಅವರು ನಟಿಸಿರುವಂಥ ಒಂದು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ಇರುವಂಥ ಉತ್ತರ ಕರ್ನಾಟಕ ಭಾಷೆಯ ಒಂದು ಅದ್ಭುತವಾದ ಚಿತ್ರ ಹುಲಿಯಾ ಫಿಲ್ಮ್ದಲ್ಲಿ. ಈ ಒಂದು ಐತಿಹಾಸಿಕ ಕೆರೆ, ಮುಚ್ಚಕಂಡಿ ಕೆರೆಯ ಮೇಲ್ಭಾಗದಿಂದ ಅವರು ಜಂಪ್ ಮಾಡಿ ಮೊಲವನ್ನು ಹಿಡಲಿಕ್ಕೆ ಹೋಗ್ತಾರೆ. ಈ ಒಂದು ದೃಶ್ಯ ಆ ಒಂದು ಚಿತ್ರದಲ್ಲಿ ಇದೆ. ಒಂದು ಕೆರೆಯ ತಡೆಗೋಡೆಯನ್ನು ನೋಡಿದಾಗ ಆ ಒಂದು ಚಿತ್ರ ನನಗೆ ಬರ್ತದೆ. ಆ ಚಿತ್ರದಲ್ಲಿ ಆ ದೃಶ್ಯ ಇಲ್ಲೇ ಒಂದು ನಡೆದಿದೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿ ಅನೇಕ ಚಲನಚಿತ್ರದ ಅನೇಕ ದೃಶ್ಯಗಳು, ಸನ್ನಿವೇಶಗಳು ಈ ಒಂದು ತಡೆಗೋಡೆ ಮೇಲೆ ನಡೆದಿವೆ ಅಂತ ಹೇಳ್ಬೋದು. ಅದ್ಭುತವಾದಂಥ ಚಿತ್ರೀಕರಣ ಮಾಡುವಂತ ಮತ್ತು ಒನ್ ಡೇ ಪಿಕ್ನಿಕ್ ಬರುವಂತಹ ಅದ್ಭುತವಾದಂತಹ ಸ್ಥಳ ನಮ್ಮ ಬಾಗಲಕೋಟೆಯ ಮುಚ್ಚಕಂಡಿಯಲ್ಲಿ ವೀರಭದ್ರ ದೇವಸ್ಥಾನ ಮತ್ತು ಕೆರೆ ಅಂತ ಹೇಳ್ಬೋದು. ಅದ್ಭುತವಾದಂಥ ಒಂದು ಪ್ರವಾಸಿ ತಾಣ ನಮ್ಮ ಮುಚ್ಚಕಂಡಿ ಕೆರೆ, ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಸಾವಿರಾರು ಜನರ ಬದುಕಿಗೆ ನೀರಿನ ಆಸರೆಯಾಗಿದ್ದ ಈ ಬೃಹತ್ ಕೆರೆ ಇಂದು ಹನಿ ನೀರಿಗಾಗಿ ಕಾಯುತ್ತಿದೆ. ಇದು ಬಾಗಲಕೋಟೆ ಐತಿಹಾಸಿಕ ಮುಚ್ಚಕಂಡಿ ಕೆರೆ. ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ನಿರ್ಮಾಣಗೊಂಡ ಈ ಕೆರೆ ಸುಮಾರು 750 ಎಕರೆ ವಿಸ್ತೀರ್ಣ ಹೊಂದಿದೆ. ಬಾಗಲಕೋಟೆ ನಗರ, ನವನಗರ, ವಿದ್ಯಾಗಿರಿ ಸೇರಿದಂತೆ ಸುತ್ತಮುತ್ತಲಿನ ಹಲವು ಹಳ್ಳಿಗಳ ಅಂತರ್ಜಲಕ್ಕೆ ಈ ಕೆರೆ ಪ್ರಮುಖ ಆಶ್ರಯವಾಗಿತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ನೀರಿನಿಂದ ಕಂಗೊಳಿಸಬೇಕಿದ್ದ ಕೆರೆಯಂಗಳ ಬರಿದಾದ ಭೂಮಿಯಂತೆ ಕಾಣುತ್ತಿದೆ. ಈ ಬೃಹತ್ ಕೆರೆಯನ್ನ ಪೂರ್ಣ ಪ್ರಮಾಣದಲ್ಲಿ ತುಂಬಿಸುವಲ್ಲಿ ಅದು ನಿರೀಕ್ಷಿತ ಮಟ್ಟಕ್ಕೆ ಯಶಸ್ವಿಯಾಗಲಿಲ್ಲ. ಸದ್ಯ ಕೆರೆಯಂಗಳಕ್ಕೆ ಹರಿದು ಬರುವ ಅಲ್ಪ ಪ್ರಮಾಣದ ನೀರಿನಿಂದಲೇ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾಗೂ ನವನಗರದ ಹಾಗೂ ಹಲವಾರು ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟದಲ್ಲಿ ಕೊಂಚ ಸುಧಾರಣೆ ಕಂಡುಬಂದಿದೆ. ಹಾಗಾದರೆ ಒಮ್ಮೆ ಈ ಕೆರೆ ಸಂಪೂರ್ಣವಾಗಿ ತುಂಬಿದರೆ ಸುತ್ತಮುತ್ತಲಿನ 10 ಹಳ್ಳಿಗಳಿಗೆ ನೀರಿನ ಅನುಕೂಲವಾಗಬಹುದು. ಅಂತರ್ಜಲ ಮಟ್ಟ ಮತ್ತಷ್ಟು ಸುಧಾರಿಸಬಹುದು. ಬಾಗಲಕೋಟೆ ಭಾಗದ ನೀರಿನ ಸಮಸ್ಯೆಗೂ ಒಂದು ಮಟ್ಟಿಗೆ ಪರಿಹಾರ ಸಿಗಬಹುದು. ಅಷ್ಟೇ ಅಲ್ಲ, ಮುಚ್ಚಕಂಡಿ ಕೆರೆ ಇಂದು ಮತ್ತೊಂದು ಕಾರಣಕ್ಕೂ ಗಮನ ಸೆಳೆಯುತ್ತಿದೆ.
ಅದು ಪ್ರವಾಸಿ ತಾಣವಾಗಿ ಬೆಳೆಯುತ್ತಿರುವುದು. ಕೆರೆಯ ಸುತ್ತಲಿನ ಬೆಟ್ಟ ಗುಡ್ಡಗಳು, ನಿಸರ್ಗದ ಸುಂದರ ದೃಶ್ಯಗಳು, ಅದರ ಮಧ್ಯದಲ್ಲಿರುವ ವಿಶಾಲ ಕೆರೆಯಂಗಳ ಇವೆಲ್ಲವೂ ಸೇರಿ ಮುಚಕಂಡಿಯನ್ನು ಮತ್ತಷ್ಟು ಒಂದು ಅದ್ಭುತವಾದ ಪಿಕ್ನಿಕ್ ಸ್ಪಾಟ್ ಆಗಿ ರೂಪಿಸುತ್ತಿವೆ. ವಾರ ಪೂರ್ತಿ ನಿತ್ಯದ ಬದುಕಿನ ಜಂಜಾಟದಲ್ಲಿ, ಕೆಲಸದ ಒತ್ತಡದಲ್ಲಿ ಇರುವವರು ತಮ್ಮ ಕುಟುಂಬದೊಂದಿಗೆ ಇಲ್ಲಿಗೆ ಬಂದು ಕೆಲ ಗಂಟೆಗಳನ್ನು ಪ್ರಕೃತಿ ಮಡಲಲ್ಲಿ ಕಳೆಯಬಹುದು. ಮನಸ್ಸಿಗೆ ನೆಮ್ಮದಿ ನೀಡುವ ಈ ತಾಣ ನೀರಿನಿಂದ ಇನ್ನಷ್ಟು ಕಂಗೊಳಿಸಿದರೆ ಹೇಗಿರಬಹುದು. ಇದು ಕೇವಲ ಒಂದು ಕೆರೆಯಲ್ಲ, ಬಾಗಲಕೋಟೆಯ ಅಂತರ್ಜಲದ ಆಸರೆ, ಹಲವು ಹಳ್ಳಿಗಳ ನಿರೀಕ್ಷೆ, ಮುಂದಿನ ಪೀಳಿಗೆಯ ನೀರಿನ ಭದ್ರತೆಯ ಪ್ರಶ್ನೆ. ಮುಚಕಂಡಿ ಕೆರೆಗೆ ನೀರು ಬಂದರೆ ಬರಿದಾದ ಕೆರೆಯಂಗಳದಲ್ಲಿ ಮತ್ತೆ ಜೀವಕಳೆ ಮೂಡಬಹುದು. ನೀರಿನೊಂದಿಗೆ ನಿಸರ್ಗವೂ ಅರಳಬಹುದು, ಪ್ರವಾಸೋದ್ಯಮವೂ ಬೆಳೆಯಬಹುದು. ಇತಿಹಾಸವನ್ನು ಹೊತ್ತಿರುವ ಈ ಮುಚಕಂಡಿ ಕೆರೆ ಮತ್ತೆ ನೀರಿನಿಂದ ತುಂಬಿ ಬಾಗಲಕೋಟೆ ಜನರ ಬದುಕಿಗೆ ಆಸರೆಯಾಗಲಿ ಎಂಬುದು ಎಲ್ಲರ ಆಶಯ. ಮುಚಕಂಡಿ ಕೆರೆ ಉಳಿದರೆ ನೀರು ಉಳಿಯುತ್ತದೆ, ನೀರು ಉಳಿದರೆ ನಾಳೆಯ ಬದುಕು ಉಳಿಯುತ್ತದೆ. ಇದು ಪೇಟ್ಕರ್ ಮೀಡಿಯಾ ಯೂಟ್ಯೂಬ್ ಚಾನಲ್. ಕನ್ನಡ ಸುದ್ದಿ ಮತ್ತು ಮಾಹಿತಿ ಮತ್ತು ವಿಶೇಷ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ.